ಸೇಫ್ ಆಗಿ ಕರ್ಕೊಂಡು ಹೋಗೋದು, ಅವ್ರನ್ನ ಪಿಕಪ್ ಡ್ರಾಪ್ ಸೇಫ್ ಆಗಿ ಮಾಡಿದ್ವಿ. ಅವ್ರನ್ನ ಕೆಲವರಿಗೆ ನೀವು ಮನೆಗೆ ಹತ್ರ ಹೋಗಿ ಇಡಬೇಕಾದ್ರೆ ಯಾವುದೋ ಒಂದು ಅರ್ಜೆನ್ಸಿ ಸಡನ್ ಆಗಿ ಬಿಟ್ಟಾಗ ಮಗು ಇಳಿದು ಸಡನ್ ರಸ್ತೆ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವಘಡ ಆಗುವಂತ ಚಾನ್ಸಸ್ ಇರುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೇ ಸ್ವಲ್ಪ ಮುಂಚಿತವಾಗಿ ಹೊರಡಿ ಮಕ್ಕಳನ್ನ ಪಿಕಪ್ ಮಾಡಬೇಕಾದ್ರೆ ಯಾವುದೇ ಅರ್ಜೆನ್ಸಿ ತೋರಿಸಬೇಡಿ. ಟೈಮಿಗೆ ಹೋಗ್ಬಿಟ್ಟು ಮಕ್ಕಳನ್ನ ನಿಧಾನವಾಗಿ ಪಿಕಪ್ ಮಾಡಿಕೊಂಡು ಸ್ಕೂಲಿಗೆ ನಿಧಾನವಾಗಿ ಕರ್ಕೊಂಡು ಮುಗಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇದರಲ್ಲಿ ಸ್ಕೂಲ್ ಟೈಮಿಂಗ್ ಲೇಟ್ ಆಯಿತು ಅಂತ ಹೇಳಿ ಅರ್ಜೆನ್ಸಿ ಮಾಡಿ ಸ್ಪೀಡ್ ಹೊಡೆದು ಆಕ್ಸಿಡೆಂಟ್ ಆದರೆ ನಾವು ಮುಂದಿನ ಮಕ್ಕಳನ್ನ ಅಪಘಾತಕ್ಕೆ ಒಳಪಡಿಸ್ತೀವಿ. ಹಾಗಾಗಿ ಆ ಮಕ್ಕಳು ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯ. ಆ ಮಕ್ಕಳ ಬಗ್ಗೆ ನೀವು ತುಂಬಾ ಗಮನ ಕೊಡಬೇಕು. ಹಾಗಾಗಿ ಪಿಕಪ್ ಡ್ರಾಪ್ ಮಾಡ್ತಾರೆ ತುಂಬಾ ಕೇರ್ಫುಲ್ ಆಗಿರಬೇಕು. ವೆಹಿಕಲ್ ಓಡಿಸಬೇಕಾದ್ರೆ ಮಿನಿಮಮ್ ಸ್ಪೀಡ್ ಅಲ್ಲಿ ಹೋಗಬೇಕು, ಯಾವ ಕಾರಣಕ್ಕೂ ಓವರ್ ಸ್ಪೀಡ್ ಅಲ್ಲಿ ಹೋಗಾಗಿಲ್ಲ ನಿಮ್ಮ ವೆಹಿಕಲ್ಗಳು. ಹಾಗೆ ಡಾಕ್ಯುಮೆಂಟೇಶನ್, ನಿಮ್ಮ ಎಲ್ಲಾ ವಾಹನಗಳ ಇನ್ಶೂರೆನ್ಸ್ ಪಕ್ಕಾ ಇರಬೇಕು. ಹಾಗೆ ನಿಮ್ಮ ವಾಹನಗಳ FC ಕ್ಲಿಯರ್ ಇರಬೇಕು. ಏನು RTO ಡಾಕ್ಯುಮೆಂಟ್ಸ್ ಇದೆ ಎಲ್ಲವೂ ಪಕ್ಕಾ ಇರಬೇಕು. ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಗಾಡಿ ಹೊಡಿಬೇಕು. ಸ್ಮೂತ್ ಡ್ರೈವಿಂಗ್, ಯಾವ ಕಾರಣಕ್ಕೂ ರೋಡ್ ರೇಜಿಗೆ ಒಳಗಾಗಬಾರ್ದು. ಸ್ಮೂತ್ ಡ್ರೈವಿಂಗ್ ಇರಬೇಕು. ಮಕ್ಕಳನ್ನ ನಿಧಾನವಾಗಿ ಹತ್ತಿಸಿಕೊಂಡು, ಮತ್ತೆ ಒಬ್ರು ಡ್ರೈವಿಂಗ್ ಮಾಡ್ತಾ ಇದ್ರೆ ಇನ್ನೊಬ್ರು ಮಕ್ಕಳನ್ನ ಕಂಡಕ್ಟರ್ ವರ್ಕ್ ಮಾಡ್ತಾರೆ, ಅವರು ನಿರ್ವಾಹಕರು ಮಕ್ಕಳನ್ನ ಹತ್ತಬೇಕು, ಸೇಫ್ಟಿಯಾಗಿ ಇಳಿಸಬೇಕು, ಪೇರೆಂಟ್ಸ್ ಬಿಡಬೇಕು. ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೋಬೇಕು. ಈಗ ಶಾಲೆ ಪ್ರಾರಂಭ ಆಗೋದ್ರಿಂದ ತಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿ ಈ ಸಲಹೆ ಸೂಚನೆಗಳನ್ನು ನೀಡುತ್ತೀನಿ. ಹಾಗೆ ತಮ್ಮ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಬಸ್ಗಳನ್ನ ಹಾಗೂ ವ್ಯಾನ್ಗಳನ್ನ ಹೆಚ್ಚಾಗಿ ಕರೆಸಿದ್ದೀವಿ. ಕೆಲವೊಂದು ಓಮ್ನಿ ವೆಹಿಕಲ್ ಹಾಗೂ ಆಟೋಗಳಲ್ಲಿ ಕೂಡ ಮಕ್ಕಳು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಒಂದು 2 ದಿನದಲ್ಲಿ ಓಮ್ನಿ ಆಟೋಗೆ ಸಪರೇಟ್ ಆಗಿ ಒಂದು ಕರೆಸಿಬಿಟ್ಟು ಅವುಗಳಿಗೆ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ನಮ್ಮ ಕನ್ನಡ ವ್ಯಾಪ್ತಿಯಲ್ಲಿ ಮಕ್ಕಳ ಜೊತೆಗೆ ಯಾವುದೇ ಅವಘಡಗಳು ಆಗದೇ ಇದ್ದಾಗೆ ಕಾಪಾಡಿಕೊಳ್ಳೋದು ನಿಮ್ಮ ಹಾಗೂ ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಹಾಗೆ ಮಕ್ಕಳ ಸೇಫ್ಟಿಗೋಸ್ಕರ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತಿನ ಮುಗಿಸ್ತೀನಿ. ಗಾಡಿಗಳ ಸಮಸ್ಯೆ ಇದೆಯಾ? ಎಲ್ಲ ಓಕೆನಾ? ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಏನಾಗುತ್ತೆ? ಅಂದ್ರೆ ಇದನ್ನ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ. ಶಾಲೆ ಸಮಯದಲ್ಲಿ ಏನು ಎಡೆಹಳ್ಳಿ ಸರ್ಕಲ್ ದಾಸಕೊಪ್ಪ 2 ಕಡೆ ನಮ್ಗೆ ಸ್ವಲ್ಪ ರಶ್ ಆಗುತ್ತೆ. ಆ ಟೈಮಲ್ಲಿ ನಾವು 1-2 ವೆಹಿಕಲ್ ಅನ್ನ ಇದಕ್ಕೆ ಹೇಳ್ಬಿಟ್ಟು ಪ್ಲಸ್ ನಮ್ಮ ಸ್ಟಾಫ್ ಅವೈಲಬಿಲಿಟಿ ಇದ್ರೆ ಸ್ಟಾಫ್ ಹಾಕ್ಬಿಟ್ಟು ಆ ಟೈಮಲ್ಲಿ ನಿರ್ವಹಿಸಕ್ಕೆ ಹೇಳ್ತೀವಿ ನಿಮ್ಮ ಸ್ಕೂಲ್ ಬಸ್ ಹೋಗೋ ಟೈಮಲ್ಲಿ. ಬಟ್ ನೀವುಗಳು ಎಷ್ಟೇ ರಶ್ ಇರಲಿ, ಏನೇ ಸಮಸ್ಯೆ ಇರಲಿ, ಅತಿಯಾದ ಸ್ಮೂತ್ ಇಂದ ಗಾಡಿ ಓಡಿಸ್ಬೇಕು. ಯಾಕಂದ್ರೆ ಬಾಕಿ ಗಾಡಿಲೆಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನಿಮ್ಮ ಗಾಡಿಯಲ್ಲಿ ಅಮೂಲ್ಯ ಜೀವಗಳು ಇರ್ತವೆ. ಹಾಗಾಗಿ ನಿಮಗೆ ತಲೆ ಒಳಗೆ ಎಷ್ಟೊತ್ತು ಇರಬೇಕು, ನಾವು ಮಕ್ಕಳ ಜೊತೆ ಇದ್ದೀವಿ, ಸೊ ನಾವು ನಿಧಾನನೇ ಹೋಗ್ತೀವಿ, ನಾವು ರೋಡ್ ರೇಸಿಗೆ ಒಳಗಾಗಲ್ಲ. ಯಾರೋ ಒಬ್ಬ ತುಂಬಾ ಹಾರ್ನ್ ಮಾಡ್ತಾ ಇದ್ದಾನೆ, ಸಡನ್ಲಿ ನೀವು ಸ್ವಲ್ಪ ಸೈಡ್ ಬಿಟ್ಬಿಡಿ. ಸುಮ್ಮನೆ ಅಲ್ಲಿ ರೋಡ್ ರೇಸಿಗೆ ಒಳಗಾಗ್ಬಿಟ್ಟು ನೀವು ಮಕ್ಕಳಿಗೂ ಸಮಸ್ಯೆ ಮಾಡೋದು, ನಿಮಗೂ ಸಮಸ್ಯೆ ಮಾಡ್ಕೊಳ್ಳೋದು ಮಾಡ್ಕೋಬಹುದು. ಕ್ಲಿಯರ್? ಓಕೆ ಸರ್, ಥ್ಯಾಂಕ್ ಯು. ಮದ್ಯಪಾನ ಮಾಡಿ ಯಾವ ಕಾರಣಕ್ಕೂ ಚಾಲನೆ ಮಾಡಾಗಿಲ್ಲ. ಡ್ರಿಂಕ್ ಅಂಡ್ ಡ್ರೈವ್ ಯಾವ ಕಾರಣಕ್ಕೂ ಅರ್ಥೈಸಿಲ್ಲ. ನೀವು ತುಂಬಾ ಅಮೂಲ್ಯವಾದ ಜೀವಗಳ ಜೊತೆ ಇರ್ತೀರಿ. ತುಂಬಾ ಅಮೂಲ್ಯವಾದ ಜೀವಗಳನ್ನ ನೀವು ಶಾಲೆಗೆ ಮುಟ್ಟಿಸಬೇಕು, ಶಾಲೆಯನ್ನು ಮನೆಗೆ ಮುಟ್ಟಬೇಕು. ಯಾವ ಕಾರಣಕ್ಕೂ ಮದ್ಯಪಾನ ಮಾಡಿ ಚಾಲನೆ ಮಾಡಾಗಿಲ್ಲ. ನಾನು ರೊಟೀನ್ ಆಗಿ ಚೆಕ್ ಮಾಡ್ತೀನಿ. ಮದ್ಯಪಾನ ಮಾಡಿ ಚಾಲನೆ ಮಾಡೋದು ಕಂಡು ಬಂದಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಸ್ಪೆಂಡ್ ಆಗುತ್ತೆ. ಹಾಗೆ ಕನ್ಸರ್ನಿಂಗ್ ಶಾಲೆಗೆ ಹೇಳ್ಬಿಟ್ಟು ನಿಮ್ಮ ಜಾಬ್ಗಳನ್ನು ಕಳ್ಕೊಂತೀವಿ. ಡ್ಯೂಟಿ ಮುಗಿದ್ಮೇಲೆ ಮಾಡಿ, ಆಯ್ತಾ? ಏನದು ಸಂಜೆ ಮೇಲೆ ತೊಂದರೆ ಇಲ್ಲ, ಮಕ್ಕಳು ಸೇಫ್ ಆಗಿ ಮನೆ ಮುಟ್ಟಿದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ. ಬಟ್ ಹೆಸರು ಗಾಡಿ ನಂಬರ್ ಹೆಸರು